ಊರ್ ಜನರ ದೃಷ್ಟಿಲಿ ಕಳಂಕ ಹೊತ್ಕೊಂಡಿರೋದು ನಾನಲ್ಲ, ನೀನಲ್ಲ, ಶ್ರದ್ಧಾ ಮೇಡಮ್. ನಿನಗೂ ಗೊತ್ತು ಅವ್ರು ಅಂತಾರಲ್ಲ ಅಂತ. ಹಾಗಿದ್ಮೇಲೆ ಹೇಗಾದ್ರೂ ಮಾಡಿದ್ರಿಂದ ಅವ್ರನ್ನ ಹೊರಗೆ ತರಬೇಕು. ಶ್ರದ್ಧಾ ಮೇಡಮ್ ವಿಷಯದಂಗೆ ಭಾರಿ ಕಾಳಜಿ ಮಾಡ್ತಾ ಇದೆಯಲ್ಲ, ಎಂತ ಕತಿ ನಿಂದ? ನೋಡ್ಪಚ್ಚಿ, ತಲೆ ಕೆಟ್ಟ ಹಾಗೆ ಮಾತಾಡ್ಬೇಡ. ಇಂಥ ವಿಚಾರದಲ್ಲಿ ಕಮಲಮ್ಮ, ಶ್ರದ್ಧಾ, ಸವಿತಾ ಯಾರೇ ಆಗಿದ್ರು ಎಲ್ಲರೂ ಒಂದೇ ನನಗೆ. ಒಂದು ಹೆಣ್ಣಿನ ಮರ್ಯಾದೆ ಹೋಗಿದೆ, ಅದನ್ನ ಸರಿ ಮಾಡೋದು ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಎಂತ ಶ್ರದ್ಧಾನ? ಆಯ್ತಾಯ್ತು, ಶ್ರದ್ಧಾ ಮೇಡಮ್ ಅವೆಲ್ಲ ಮುಖ್ಯನಾ ಈಗ? ಇವಾಗ ಹೇಳು, ನನ್ನ ಜೊತೆ ಬರ್ತೀಯಲ್ವೋ? ಬರೋದಿಲ್ಲ. ಸರಿ ಬಿಡು, ನೀನು ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಗೊತ್ತಿತ್ತು ನನಗೆ. ಆದ್ರೂ ಒಂದು ಮಾತು ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾನು ಒಬ್ಬನೇ ಹೋಗ್ತೀನಿ, ಒಬ್ಬನೇ ಕೆಲಸ ಮುಗಿಸ್ತೀನಿ. ಎಲ್ಲ ಮುಗಿದ್ಮೇಲೆ ಶ್ರದ್ಧಾ ಮೇಡಮ್ಗೆ ಹೇಳ್ತೀನಿ ಏನೇ ನಡೀತು ಅಂತ. ನೀ ಬರ್ಬೇಡ ಬಿಡು, ನೀ ಬರ್ಬೇಡ. ತೋಟದಲ್ಲಿ ಎಲ್ಲಿರ್ ಕೇಳೋಗು, ನೀ ಬರ್ಬೇಡ ಬರ್ಬೇಡ. ಇವು ಹೇಳ್ದಂಗೆ ಎಲ್ಲ ಮಾಡಾದ್ಮೇಲೆ ಮೇಡಮ್ ಹತ್ರಕ್ಕೆ ಹೋಗಿ ಹಿಂಗೆ ಆತು ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ಇವನೊಬ್ಬನೇ ಹೀರೋ ಆತ್ತ, ನಾನು ಎಳ್ನೀರು ಕಿತ್ಕೊಂಡಿರ್ಕತ್ತು. ಆದರೆ ಇವನ ಪ್ಲಾನಿಗೆ ನಾನು ಒಪ್ಕೊಂಡ್ರೆ ಪಾಟೇಲನ ಕೈಲಿ ಒಂದೆರಡು ವಧೆ ತಿನ್ನಕತ್ತು. ಅಯ್ಯೋ ದೇವ್ರೆ, ಎಂತ ಮಾಡೋದೀಗ? ಪಾಟೇಲ್ನ ಹತ್ರ ಒಂದು ವಧೆ ತಿಂದರೂ ಅಡ್ಡಿಗಿಲ್ಲ, ಶ್ರದ್ಧಾ ಮೇಡಮ್ನ ನಾನು ಪಡ್ಕೊಳಕು ಅದು ಮುಖ್ಯ. ಇವ ಹೀರೋ ಆದರೆ ಆಮೇಲೆ ನನ್ನನ್ನು ಮೂಸು ನೋಡೋದಿಲ್ಲ. ಇರಲಿ, ಎಂತ ಅತ್ತ ಆಗಲಿ, ಒಪ್ಕತ್ತೆ. ಏ ಬೂನಾ, ಬೂನಾ, ಏ ನಿಂತ್ಕೊಂಬರ್ಯ. ಬರಲ್ಲ ಅಂದಿಲ್ಲ, ಇನ್ನೇನಕ್ಕೆ ಮಾತು? ಏ ನಿಂತ್ಕೊಂಬರ್ಯ. ಏ ಬಿಡ, ಹೋಗ್ಬೇಕು ನಾನು. ಏ ನಿಂತ್ಕೊಂಬರ್ಯ, ಕೈ ಬಿಡ, ಹೋಗ್ಬೇಕು ನಾನು. ಏ ಬಾಯ್ ಮರ್ಯ, ಕೈ ಬಿಡ, ಹೋಗ್ಬೇಕು ನಾನು. ಸುಮ್ಮನಿರು ಮರ್ಯ. ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೊಂಡು ಹ್ಯಾಂಗೆ ನೀನು? ತಿಳ್ಕಣ. ನಾನು ಯೋಚನೆ ಮಾಡಿದೆ, ಯಾದರೂ ಹೆಣ್ಮಕ್ಳಲ್ದ ಮರ್ಯಾದೆ ಕಾಪಾಡೋದು ನಮ್ಮ ಎಂಥದ್ದು ಜವಾಬ್ದಾರಿ, ಕರ್ತವ್ಯ. ನೀನು ಒಬ್ಬನೇ ಎಷ್ಟು ಅಂತ ಒದ್ದಾಡ್ತೆ, ಜೊತೆಗೆ ಈ ಪಚ್ಚಿನೂ ಸೇರಿಸ್ಕೊಂಡ್ರೆ ಈ ಕೆಲಸ ಗ್ಯಾರಂಟಿ ಗೆಲ್ತ ಮರ ನೀನು. ನಾ ಇರ್ತ ಅದೆಂತ ಆತಂತ ತಿಳ್ಕೊಂಬ. ತಿಳ್ಕಣ, ಬೆಂಕಿ ಬಿರುಗಾಳಿ ಸೇರಿದ್ರೆ ಬಾಳಿ ಮರ ಉಳಿತನ. ಯೋಚನೆ ಮಾಡ. ಏ ಬಾ ಮರ, ಬಾ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ಧೈರ್ಯ. ಶ್ರದ್ಧಾ ಮೇಡಮ್, ಎಲ್ಲ ನಿಮಗೋಸ್ಕರ. ಕಾಪಾಡಪ್ಪ ದೇವ್ರೆ. ಏಯ್, ನೀನ್ ಆ ದಿನ ಸಿಕ್ಕಿದ್ದಲ್ಲ ಅವನೇ ತಾನೇ? ನಾನೇ. ಏಯ್, ಏನಿನ್ನು ಸರ್ಪ್ರೈಸ್ ಶಾಕ್ ಕೊಡ್ತಿದ್ಯಾ? ಹಂಗೂ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗಿ ಸೈಡಲ್ಲಿ ನಿಂತ್ಕೋ, ಹೋಗೋ. ನೋಡುದಾ? ಎಂತ ನೋಡುದು? ಏಯ್, ಏನ್ ತಡವರಿಸ್ತಿದ್ಯಾ? ಬೆಳಗ್ಗೆ ನೀರ್ ಕುಡ್ದಿಲ್ವಾ ಅಥವಾ ಈಗ ಕುಡಿಸ್ಬೇಕಾ? ನೀರ ಬೇಡ, ಮೊದ್ಲಿತ್ತ. ಕಾಲಿತ್ಕೋ, ಕಾಲಿತ್ಕೋ. ನಿಂದಲ್ವೋ, ಅವ್ರು ಕಾಲಿತ್ಕೋ. ಧಣಿಗಳೇ, ತಿಂಡಿ ತಿಂತೀರಾ? ರಾಜೇಂದ್ರ, ಈಗೇನೋ ಇದು ಹೊಸ ಕಂಟಕ ಮತ್ತು ನಿನ್ನ ಊಟ ತಿಂಡಿಗೆ? ಅಲ್ಲ ಉಗ್ರಪ್ಪ, ಸುಕ್ಕಿ ಜಾಗಿಂಗ್ ಅಂತ ಹೋಗಿ 3 ಗಂಟೆ ಕಾಲ ಆಯ್ತು, ಇನ್ನೂ ಬಂದಿಲ್ಲ. ಯಾಕೋ ಯೋಚನೆ ಆಗ್ತದೆ ಉಗ್ರಪ್ಪ. ಅಯ್ಯೋ ರಾಜೇಂದ್ರ, ಅವಳೆ ಲಾಲಿಪಾಪ್ ತಿನ್ನೋ ಪಾಪುನೇನೋ, ಬರ್ತಾಳೆ ಬಿಡು. ಈ ಹಳ್ಳಿಲಿ ಎಲ್ಲಿ ತಪ್ಪಿಸ್ಕೊಂಡು ಹೋದ್ರು ಮನೆಗೆ ಬರ್ತಾಳೆ. ಹಾಗಲ್ಲ ಉಗ್ರಪ್ಪ, ಯಾಕೋ ಅರ್ಧ ಗಂಟೆಯಿಂದ ನನ್ನ ಬಲ್ಗಂಟು ತುಂಬ ಅದರ್ತಾ ಇದೆ.
ನಿಂದೊಳ್ಳೆ ಶಕುನ ಮಾರೆ. ಆಗ 3 ದಿನ ಊಟ ನಿದ್ದೆ ಬಿಟ್ಟಿದ್ದೆ, ನಿನಗೆ ವೀಕ್ನೆಸ್ ಬಂದಿತ್ತು, ಅದಕ್ಕೆ ಕಣ್ಣದಿರ್ತಾ ಇದೆ. ಇನ್ನೂ 2 ದಿನ ಊಟ ಬಿಟ್ಟಿದ್ರೆ ನಿನ್ನ ಮೈಯೆಲ್ಲ ಅದಿರ್ತಿತ್ತು. ಅವಳು 7 ಗಂಟೆಗೆ ಹೋದ್ರೆ 8 ಗಂಟೆಗೆ ವಾಪಸ್ ಬರ್ತಾ ಇದ್ಲು. ಈಗ 10:15 ಆಯ್ತು. ಹೋಗ್ರಪ್ಪ, ಎಲ್ಲಿ ಹೋದ್ಲೋ ಏನಾಯ್ತು ಅವಳಿಗೆ? ಆ ಮಾದನ್ನ ಕಳಿಸಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಅವಳು ಅಂತಿದ್ಯಾ? ಸುಖಿ ನಿನ್ನ ಗಂಡು ಮಗ ಅಲ್ವೇನೋ ರಾಜೇಂದ್ರ? ನಿನ್ನ ಮಗನ ಸುದ್ದಿಗೆ ಯಾರಾದರೂ ಬರೋಕ್ಕಾಗತ್ತೇನೋ? ಇವತ್ತು ಯಾಕೋ ಅವಳು ನಂಗೆ ಹೆಣ್ಣು ಅನಿಸ್ತಾ ಇಲ್ಲ ಉಗ್ರಪ್ಪ, ಮಗಳು ಅನಿಸ್ತಾ ಇದ್ದಾಳೆ. ಭಯ ಆಗ್ತಾ ಇದೆ. ನೋಡೋ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಬಂದೇ ಬರ್ತಾಳೆ. ನಾನು ವಿಚಾರಿಸ್ತೀನಿ. ನೀನು ನಿನ್ನ ತಲೆ ಬಿಸಿ ಬಿಟ್ಬಿಟ್ಟು ಬಿಸಿಬೇಳೆ ಭಾತ್ ತಿನ್ನು. ಹೋಗೋ, ತಿಂಡಿ ತಿನ್ನು. ಟೀಚರಮ್ಮ, ಹೊಟ್ಟೆಗೆ ತಿಂದ ಎಷ್ಟು ತಂತ ಹೀಗೆ ಕೂತಿರ್ತೀರಿ? ನೋಡಿ, ನಿಮ್ಮ ಕಡೆಯಿಂದ ಎಂಥದ್ದು ತಪ್ಪಾಯಿಲ್ಲ. ಆ ಪಟೇಲ ಮಾಡಿದ ತಪ್ಪಿಗೆ ನೀವ್ಯಾಕೆ ಕೊರಗ್ತಿದ್ರಿ? ಬನ್ನಿ ತಿಂಡಿ ತಿನ್ನಿ. ನೋಡಿ, ಆ ಪಟೇಲ ಇದನ್ನಲ್ಲ, ಅವ ಉದ್ಧಾರ ಆಗೋದಿಲ್ಲ, ಅವ ಹಾಳಾಗಿ ಹೋತೆ. ಅವನ ಕಣ್ಣಿಗೆ ಸೂಡಿ ಬೆಚ್ಚಲಿ. ಬನ್ನಿ ಟೀಚರಮ್ಮ, ಎಂತ ಮಾಡುದು? ದನಿಗಳೇ, ಟೀಚರಮ್ಮ ನನ್ನ ಮಾತೇ ಕೇಳ್ತಿಲ್ಲ, ನೀವಾದರೂ ಹೇಳಿ. ತಿಂಡಿ ರೆಡಿ ಆಗಿದೆಯಾ? ಹಾಂ ದನಿಗಳೇ, ಹಾಂ. ಟೀಚರಮ್ಮಂಗೆ ಆಗಿನಿಂದ ಒತ್ತಾಯ ಮಾಡ್ತಿದ್ದೀನಿ, ನನ್ನ ಮಾತೇ ಕೇಂಬೋದಿಲ್ಲ ಅವರು. ಅವ್ರಿಗೆ ಇಷ್ಟ ಅಂತ ರೈಸ್ ಬಾತ್ ಮಾಡಿಟ್ಟಿದ್ದೆ. ಶ್ರದ್ಧಾ, ಬಾರಮ್ಮ, ಸ್ವಲ್ಪ ತಿಂಡಿ ತಿನ್ನು ಬಾ. ನೋಡು, ನಿನಗಿಷ್ಟ ಅಂತೇಳಿ ಕಮಲಮ್ಮ ರೈಸ್ ಬಾತ್ ಮಾಡಿದ್ದಾರೆ. ಬಾರಮ್ಮ. ಶ್ರದ್ಧಾ, ಅಪ್ಪಾಜಿ, ಎಲ್ಲಿ ಮುಳುಗಿ ಹೋಗಿದ್ಯಮ್ಮ? ಬಾ, ಸ್ವಲ್ಪ ತಿಂಡಿ ತಿನ್ನುವಂತೆ. ನಂಗೆ ಹಶ್ವಿಲ್ಲ ಅಪ್ಪಾಜಿ, ನೀವು ತಿನ್ನಿ. ನೋಡಮ್ಮ, ನಾನು ತಿನ್ನೋದ್ರಿಂದ ನಿನ್ನ ಹೊಟ್ಟೆ ತುಂಬುತ್ತೆ ಅನ್ನೋದಾದರೆ ಇನ್ಯಾವತ್ತೂ ನಾನು ನಿನಗೆ ಬಲವಂತ ಮಾಡೋದಿಲ್ಲ ಊಟ ಮಾಡು ಅಂತೇಳಿ. ಬಾರಮ್ಮ, ತಿಂಡಿ ತಿನ್ನು. ಯಾರನ್ನ ಉಪವಾಸ ಇದ್ಕೊಂಡು ಸಮಸ್ಯೆಗಳನ್ನ ಕೊಲ್ಲೋದಕ್ಕಾಗುತ್ತೇನು? ಹಾಂ, ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂದರೆ ನಾವಿರಬೇಕು ತಾನೇ? ಹಾಂ, ಬಾ, ಸ್ವಲ್ಪ ತಿಂಡಿ ತಿನ್ನು. ಹಾಗಲ್ಲ ಅಪ್ಪಾಜಿ. ಆಯ್ತಮ್ಮ, ನೋಡು, ನೀನೇನು ಹೇಳಬೇಕು ಅಂತಿದೆಯೋ ಅದು ನಾನು ತಿಂಡಿ ತಿಂತಾನೆ ಹೇಳುವಂತೆ, ಆಯ್ತಾ? ಬಾ. ನಂಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತದೆ ಅಪ್ಪಾಜಿ, ನನಗೇನೋ ಬೇಡ ಅನ್ನಿಸ್ತದೆ. ಅಲ್ಲಮ್ಮ ಶ್ರದ್ಧಾ, ಈ ಹಳ್ಳಿನಲ್ಲಿ ನಾನು ಜಾಸ್ತಿ ವರ್ಷದಿಂದ ಇದ್ದೀನೋ ಅಥವಾ ನೀನು? ಈ ಹಳ್ಳಿನಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಹೇಳು, ನಾನೇನಾದರೂ ನಿನ್ನ ಬಗ್ಗೆ ಅನುಮಾನ ಪಟ್ನ? ಅಥವಾ ನಮ್ಮ ಮನೆಯವರೇನಾದ್ರು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿರಾ? ಇಲ್ಲ ತಾನೆ? ಚಿಂತೆ ಯಾಕೆ? ಅಲ್ಲಮ್ಮ, ಊರವ್ರು ಏನೋ ಮಾತಾಡ್ಕೊಳ್ತಾರೆ ಅಂತೇಳಿ ಬೇಜಾರು ಮಾಡ್ಕೊಂಡು ನಾವು ಊಟ ತಿಂಡಿ ಮಾಡದೇ ಇರೋಕ್ಕಾಗುತ್ತೇನಮ್ಮ? ಶ್ರದ್ಧಾ, ಅಳ್ಬಾರ, ಅಳಬೇಡಮ್ಮ. ಇಲ್ಲಿ ನೋಡಿಲಿ, ಈಗ ಹಣ್ಣಿರೋ ಮರಕ್ಕೆ ತಾನೇ ಕಲ್ತಂಡು ಹೊಡೆಯೋದು, ಗಟ್ಟಿ ಕಲ್ಲಿಗೆ ತಾನೇ ಉಳಿಪೆಟ್ಟು ಬೀಳೋದು. ನೀನೇನು ಅಂತ ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ ಶ್ರದ್ಧಾ, ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ನಿನ್ನ ಬಗ್ಗೆ ನಮ್ಮೆಲ್ರಿಗೂ ನಂಬಿಕೆ ಇದೆ. ಸ್ವಲ್ಪ ತಿಂಡಿ ತಿನ್ನು, ಆಯ್ತಾ? ಕಮಲಮ್ಮ, ಹೋಗಿ ತಿಂಡಿ ತಗೊಂಡು ತಟ್ಟೆ. ಸ್ವಲ್ಪ ತಿಂಡಿ ತಿನ್ನುವಂತೆ. ಅಳಬಾರ್ದಮ್ಮ, ಸಮಾಧಾನ.
ಒಂದು ಮಾತು ಹೇಳ್ತೀನಮ್ಮ. ಇಲ್ಲಿ ನೋಡಿಲಿ, ನಾನು ನಿನ್ನನ್ನು ಹುಡ್ದಾಗ ನಿನ್ನ ನೋಡಿಲ್ಲ ನಿಜ. ಆದರೆ ಯಾವತ್ತು ನಿನ್ನ ನನ್ನ ಅಪ್ಪಾಜಿ ಅಂದ್ಯೋ ಅವತ್ತೇ ನಿನ್ನ ಜವಾಬ್ದಾರಿ ಆಗ್ಬಿಟ್ಟು. ನನ್ನ ಮಗಳು ಅಂತ ಆದಮೇಲೆ ನೀನು ತಪ್ಪು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನೀನು ಜಗತ್ತಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈ ಸಂಪಿಗೆಹಳ್ಳಿ ಜನಕ್ಕೆ ಶ್ರದ್ಧಾ ಮೇಡಮ್ ಅಂದರೆ ಏನು ಅಂತ ಗೊತ್ತಿಲ್ಲದಿರಬಹುದು, ಆದರೆ ಪಟೇಲ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಇವತ್ತು ನಿನ್ನ ಮೇಲೆ ಆಳ್ಗೊಂದು ಕಲ್ಲು ಎಸ್ತಿರ್ಬೋದು, ಕೆಟ್ಟ ಟೈಮ್ ಅಂತ ಅಂದ್ಕೊಳ್ಳೋಣ. ಕಾಲ ತಿರುಗುತ್ತಮ್ಮ, ತಿರುಗತ್ತೆ. ಇದೇ ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ಆ ಪಟೇಲನ ಅಸಲಿ ಬಣ್ಣ ಬಯಲಾದೇ ಆಗುತ್ತೆ, ಬಯಲಾಗುತ್ತೆ. ಈಗ ಶ್ರದ್ಧಾ, ಸ್ವಲ್ಪ ತಿಂಡಿ ಗೊತ್ತಾಗ್ತಿಲ್ಲಮ್ಮ. ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೆ ಮಗಳು ಹೀಗೆ ಉಪವಾಸ ಇದ್ರೆ ಸಂಕಟ ಆಗುತ್ತೆ ಕಣಪ್ಪ. ಬಹಳ ಸಂಕಟ ಆಗುತ್ತೆ ನನಗೆ. ಅಂತೂ ಇಂತೂ ಕಿಡ್ನಾಪಿಗೆ ಮುಹೂರ್ತ ಇಟ್ಟು ಮದುವೆ ಮಾಡಿ ಮುಗಿಸಾಯ್ತು. ನಿನಗೆ ಎಂತ ಮದುವೆ ಅಂತ ಹೇಳ್ತೆ ಮರ್ಯ. ಈ ವಿಷಯ ಪಾಟೇಲಿಗೆ ಏನಾರ ಗೊತ್ತಾದ್ರೆ ಮದುವೆಯಲ್ಲ ಶ್ರಾದ್ದ ಮಾಡ್ತಾವ. ಏಯ್, ನೀನೇನೋ ಇನ್ನೂ ಭಯ ಪಡ್ತಾ ಇದೆಯಾ? ಏಯ್, ಪಟೇಲನ ವಂಶ ಉದ್ಧಾರ ಮಾಡೋಳೆ ನಮ್ಮ ಹತ್ರ ಸಿಗಾಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಈಗೇನಿದ್ರು ನಮ್ಮದೇ ಆಟ. ಆ ನನ್ನ ಮಗ ಈಗ ಬರೀ ಸಾಮಾನ್ಯ ಪ್ರೇಕ್ಷಕಂತರ ನಾವು ತೋರಿಸೋ ಸಿನಿಮಾದಲ್ಲಿ ಬರೋ ಎಮೋಷ್ನಲ್ ಸೀನ್ ನೋಡ್ಕೊಂಡು ಗೋಳೋ ಅಂತ ಅಳಬೇಕು. ನಿನಗೆ ಎಮೋಷನಲ್ ಸೀನು, ನನಗಿಲ್ಲಿ ಮೋಷನ್ ಆತೈತೆ ಮರ್ಯ. ನಿನ್ನ ತಮ್ಮಯ್ಯ ಕೈ ಮುಗಿತೆ, ಬಿಟ್ಬಿಡು ನನ್ನ, ನಾ ಹೋತೆ. ಏಯ್, ಕಟ್ಟಾಕಿರೋದು ಅವಳನ್ನ ನೀನ್ ಯಾಕೆ ಬಿಡು ಅಂತ ಒದ್ದಾಡ್ತಾ ಇದೀಯಾ? ಅವೆಲ್ಲ ಬಿಡಿ. ಇವಾಗ ಈಗೇನ್ ಮಾಡೋದು ಇವಳನ್ನ? ನಿನಗೆ ಎಂತ ತೋರಿಸ್ತೋ ಹಂಗೆ ಮಾಡಿ ಸದ್ಕ ಮರ್ಯ. ಪಟೇಲ್ ಹೆಸರು ನೀ ಅಂದ್ರೆ ಸಿಕ್ಕಾಕೊಂಡ್ರೆ ಆ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಇದಕ್ಕೆ ನಾನು ಸಹಾಯ ಮಾಡಿದ್ದೆ ಅಂತ ನನ್ನ ಹೆಸರು ಮಾತ್ರ ಹೇಳೋಕ್ಕಾಗ? ತಮ್ಮಯ್ಯ ಪೊಲೀಸ್ರ ಬರ್ಲಿ, ಅವರು ಬರ್ಲಿ. ಇವಳಪ್ಪ ಮಾಡಿರೋ ಕೆಲಸಕ್ಕೆ ಇವಳನ್ನ ಕಿಡ್ನಾಪ್ ಮಾಡ್ರೆ ಸರಿಯಾಗೇ ಇದೆ. ಇನ್ನೊಂದೆರಡು ದಿನ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ. ಓಹೋ, ನೋಡಪ್ಪ, ಪೊಲೀಸರನ್ನ ಕರ್ಸೋದು ಬೇಡವಂತೆ ಇವಳೇ ಹೇಳ್ತಾ ಇದ್ದಾಳೆ.
ಅವತ್ತೇನೋ ಭಯಂಕರವಾಗಿ ಹಾರಾಡ್ತಾ ಇದ್ದೆ, ಇವಾಗ ನೋಡಿದ್ರೆ ರೆಕ್ಕೆ ಪುಕ್ಕ ಎಲ್ಲ ಲಕ್ವ ಹೊಡೆದಂಗೆ ಸುಮ್ಮನಾಗ್ಬಿಟ್ಟಿದ್ಯಾ? ಎಂತ ಮಾಡಬೇಡ ಮರಿ ಅವಳಿಗೆ. ಪಾಪ ಮರಿ, ಈಗ ನೀನು ನಮ್ಮ ಕಷ್ಟದಲ್ಲಿದೆಯಾ? ನಿನಗೆ ಬಾರಿಸ್ಬೇಕೋ ಮುದ್ದು ಪಡಬೇಕೋ ಅನ್ನೋದು ನನಗೆ ಬಿಟ್ಟಿತ್ತು. ಸಿಕ್ಕಾಕೊಂಡಿದ್ಯಾ? ಸಿಕ್ಕಾಕೊಳ್ಳದೇ ಇರೋರ ಥರ ಸುಮ್ಮನಿದ್ಬಿಡು. ನಿಮ್ಮಪ್ಪಗೆ ನಾವೇನು ಫೋನ್ ಮಾಡ್ಬಿಟ್ಟು 10 ಲಕ್ಷ ಕೇಳಲ್ಲ. ನಮ್ದು ಬೇರೆನೇ ಪ್ಲಾನ್ ಇದೆ. ಅಲ್ಲಿವರೆಗೂ ನೀನು ಹೀಗೆ ಸುಮ್ಮನಿರ್ಬೇಕು. ಸುಮ್ಮನಿರ್ತೀಯ? ಥ್ಯಾಂಕ್ಸ್ ಯು. ಇದನ್ನ ಮಾರಿದ್ರೆ ಒಂದು 10 ರೂಪಾಯಿ ಅಂತ ಸಿಕ್ತಲ್ರ? ಆಯ್ತು, ಇದನ್ನ ತಗೊಂಡೋಗಿ ಪಟೇಲ್ಗೆ ತೋರಿಸ್ಬಿಟ್ಟು ಕಿಡ್ನಾಪ್ ಆಗಿರೋ ವಿಷಯ ಹೇಳು. ಹೋಗೋ. ಕೈಗೆ ಬಂತು, ಬಾಯಿ ಬರಲ್ಲ. ಪಚಿ, ನಾನು ಬಂದೆ ಇರೋ. ಅಕ್ಕ, ಈ ಅಕ್ಬರ್ ಬೀರ್ಬಲ್ ಕಥೆ ಪುಸ್ತಕ ಭಾರಿ ಮಜಾ ಇರುತ್ತೆ ಅಲ್ದಕ್ಕ? ಈ ಅಕ್ಬರ್ ಬೀರ್ಬಲಿಗೆ ಅವಮಾನ ಮಾಡ್ಕೋಬೋದು, ಆಮೇಲೆ ಅಕ್ಬರಿಗೆ ಅವಮಾನ ಆಗ್ಬೋದು ಅಲ್ದಕ್ಕ? ನಿಂಗೆ ಈ ಕಥೆ ಗೊತ್ತಾ? ಅಕ್ಬರ್ ಜಯಂತ ಬುದ್ಗುಂಡಿ ಬೀಳುದೆ, ಬೀರ್ಬಲ್ ಕೇಸರಗುಂಡಿ ಬೀಳುದೆ. ನಿಂಗೆ ಗೊತ್ತಿಲ್ಲದೆ ಎಲ್ಲಿ ಗೊತ್ತು? ನೀನು ಹೇಳ್ದೆ, ನಂಗೆ ಹೇಳಿದ್ದೆ ಅಲ್ಲ. ಈಗಳಿಗೂ ನಾನಿಗೆ ಎಂತ ಕೇಳೋದಂದ್ರೆ, ಏಗಳಿಗೂ ಆ ಪಟೇಲ್ ನಿಂಗೆ ಅವಮಾನ ಮಾಡೋ ಗೊತ್ತಲ್ಲ, ಅಷ್ಟೊತ್ತಿ ತಿರುಗಿ ಯಾರಿಗೆ ಹೋಗ್ಬೋದು? ಪಟೇಲ್ ಹಂಗೆ ಹೇಳ್ದ. ಅಕ್ಕ, ಬೋನಣ್ಣನ ಜೊತೆ ಮಾತಾಡಿದೆ ನಾನು. ಆ ಪಟೇಲ್ ಅಂದ್ ಎಂತ ಕೂತಂದ್ರೆ ಅಂತ ಕಂಡಿಡ್ದು ಊರಿನವರಿಗೆಲ್ಲ ತಿಳಿಸ್ತಂಬ್ರು ಬೋನಣ್ಣ. ನಾವೆಂತ ಟೆನ್ಷನ್ ಮಾಡೋದು ಬೇಡ, ನಾಳೆಯಿಂದ ಶಾಲೆಗೆ ಹೋಗ್ಬ ಅಷ್ಟೇ. ಅಕ್ಕ, ನಾನು ಹೇಳ್ರೆ ನಿಂಗೆ ಜಾಸ್ತಿ ಹೇಳಕ್ಕ. ನೀನು ನಂಗೊಂದು ಪುಸ್ತಕ ಕೊಟ್ಟಿದ್ದಲ್ಲ, ಅಕ್ಬರ್ ಬೀರ್ಬಲ್ ಅಂದೆ, ಅದ್ರಂಗೆ ಎತ್ತಿದೆ. ಅಕ್ಬರ ಬೀರ್ಬಲ್ ಅಂತ ಒಂದು ಕೇಳ್ತಂಬ, ನಿಂಗೊಂದು ಪ್ರಶ್ನೆ, ನೀನೊಂದು ಮಾತು ಹೇಳ್ಕಂತಂಬ ಅಂತ ಅನ್ಕೇಂತಂಬ ಬೀರ್ಬಲ್ಲ. ಅಕ್ಬರ ಹೇಳ್ತಂಬ್ರ, ಈಗ ಒಂದು ಮಾತು ಹೇಳ, ಖುಷಿ ಹಂಗಿದ್ದವ್ರಿಗೆ ಬೇಜಾರಾಯ್ಕ, ಬೇಜಾರಂಗಿದ್ದವ್ರಿಗೆ ಖುಷಿ ಆಯ್ಕ, ಅದು ಎಂತ ಅನ್ಕೇಂತಂಬ್ರ. ಬೀರ್ಬಲ 1 ನಿಮಿಷ ಯೋಚನೆ ಮಾಡ್ತಂಬ್ರು, ಆಮೇಲೆ ಅವನಿಗೆ ಗೊತ್ತಾಗ್ತಂಬ್ರು ಸಮಯ ಅನ್ಕಂಡು. ಈಗ ಕೆಲವರು ದುಃಖದಂಗೆ ಇರ್ತಾರೆ, ಆ ಸಮಯ ಕಳೆದ ಮೇಲೆ ಅವ್ರು ಖುಷಿ ಹಂಗಿರ್ತಾರೆ. ಕೆಲವರು ಖುಷಿ ಹಂಗಿರ್ತಾರೆ, ಆ ಸಮಯ ಕಳೆದ ಮೇಲೆ ಅವ್ರು ದುಃಖದಂಗೆ ಇರ್ತಾರೆ. ಈಗ ನಿಮ್ಗೆ ಅರ್ಥ ಆಯ್ತಾ? ಈಗ ನೀವು ಬೇಜಾರಂಗಿದ್ರಿ, ಇನ್ನೊಂಚೂರು ಸಮಯ ಆದ್ಮೇಲೆ ನೀವು ಖುಷಿ ಹಂಗಿರ್ತೀರಿ ಅಲ್ದಾ? ಭುವನ್, ಪಚ್ಚಿ, ಪುಟ್ಟ, ಏ ಬಾರ ಇಲ್ಲಿ. ಅಕ್ಕನಿಗೆ ಅಲ್ಲಿ ತೊಂದರೆ ಕೊಡ್ತಾ ಇದೀಯಾ? ಹಾ, ಬೋನ್ ಎಲ್ಲೋದ ನೋಡಿದ್ಯಾ? ಇಲ್ಲದ ನೀಗಳೇ, ನಂಗೆ ಇವತ್ತು ಕಾಮಕ್ಕೆ ಸಿಕ್ಕಿಲ್ಲ. ಇವತ್ತು ಪಚ್ಚು ಕೆಲ್ಸಕ್ಕೆ ಬರ್ಲೇನು, ಮತ್ತು ಆಟದ ಮದುವೆ ಕೊಂಡೆ ಅಲ್ಲೂ ಇರಲ್ಲ ಇಬ್ರು. ಹೌದಾ? ನಾರು ಹುಷಾರಿಲ್ಲ ಅಂತ ಮಲಗಿದ್ದ. ಕೊನೆಯಲ್ಲಿದ್ದಾನ ನೋಡು. ಅಲ್ಲೆಲ್ಲ ಕಂಡು ಆಯ್ತೇನುಗಳೇ, ಎಲ್ಲೂ ಇಲ್ಲ. ಹೌದಾ? ಸರಿ ಸರಿ, ನಾನು ನೋಡ್ತೀನಿ. ನೀನು ಅಕ್ಕನಿಗೆ ತೊಂದರೆ ಕೊಡ್ಬೇಡ, ಮತ್ತೆ ಸುಮ್ಮನೆ ಅವಳ ಜೊತೆ ಕೂರ್ಬೇಕಷ್ಟೇ. ಇಲ್ಲಾಂದರೆ ಏನಾದ್ರು ಪುಸ್ತಕ ಹಿಡ್ಕೊಂಡು ಓದ್ಕೊಳ್ತಾ ಕೂರು, ಆಯಿತಾ? ಹ್ಞೂ. ಅಲ್ಲ, ಎಲ್ಲಿ ಹೋದ ಈ ಭುವನ್? ನನಗೂ ಹೇಳಿದೆ ಏನೋ ಮಾಡ್ತಾ ಇದ್ದಾನೆ. ಆ ಪಚ್ಚಿನೂ ಕಾಣಿಸ್ತಿಲ್ಲ. ಅವನ್ನೂ ಸೇರಿಸ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ನನಗೆ.
ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿಬಿಟ್ರೆ ಈ ಬಿಸಿ ರಕ್ತದ ಹುಡುಗರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಾವು ದೊಡ್ಡವರು ಅಡ್ಗಾಲ ಹಾಕ್ತೀವಿ ಅಂತ ನಮ್ಮ ಹತ್ರನೂ ಮುಚ್ಚಿಡ್ತವೆ. ಅಲ್ಲ, ಎಲ್ಲಿ ಹೋಗಿರ್ಬೋದು ಇವನು?